ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ತುಂಬಾ ಚೆನ್ನಾಗಿ ಅರಿಶಿಣದೆಲೆ ಮನೆಯ ಬಾಗಿಲಲ್ಲೇ ಬೆಳೆದಿದೆ. ನಾಗರ ಪಂಚಮಿ ಹಬ್ಬ ಹೇಗೂ ಹತ್ರ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಪತೋಳಿಯನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಈಗ ಅರಿಶಿಣದೆಲೆಯನ್ನ ಕುಯ್ಕೊಳ್ತೇನೆ. ಅರಿಶಿಣದೆಲೆಲ್ಲ ತೊಳೆದಾಗಿದೆ. ಇನ್ನು ಚೆನ್ನಾಗಿ ಒರೆಸಿ ಇದರ ಮುಂದಿನ ರೆಸಿಪಿಯನ್ನ ಮಾಡುವ ಬನ್ನಿ. ಪತೋಳಿಗೆ 1 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ. ಹಾಗೆ ಮೆತ್ತಗಾಗಿ ಬರ್ಲಿಕ್ಕೋಸ್ಕರ ನಾನಿಲ್ಲಿ 2 ಹಿಡಿ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆರಡನ್ನು ಚೆನ್ನಾಗಿ ತೊಳೆದು ಒಂದು 4 ಗಂಟೆ ಹೊತ್ತು ನೆನೆಸಿಟ್ಕೊಳ್ಬೇಕು. ಇದನ್ನ ತೊಳೆದು ತಗೊಂಡು ಬರ್ತೇನೆ. ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇದನ್ನ ಒಂದು 4 ಗಂಟೆ ಹೊತ್ತು ಹೀಗೆ ಬಿಡುವ. ನಂತರ ಹೇಗೆ ಆಗಿದೆ ಅಂತ ನೋಡು. ಕೊಳ್ತೇನೆ ಇದಕ್ಕೆ. ಪತೋಳಿಗೆ ಕಾಯಿ ಪಾಕವನ್ನು ಮಾಡ್ಕೊಳ್ಬೇಕು. ಈಗ ಕಾಯಿಯನ್ನು ತುರ್ಕೊಳ್ತೇನೆ. ಕಲ್ಲಲ್ಲಿ ಹಾಕಿದರೆ ಮತ್ತೆ ಇದು ಹಾಲು ಬಿಟ್ಟು ಬರ್ತದೆ. ಹಾಗಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋದು ಬೆಟರ್. ಹಾಗಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ತರ್ತೇನೆ. ಕಾಯಿ ಪುಡಿ ಮಾಡಿ ತಂದಿದ್ದನ್ನ ಬಾಣಲೆಗೆ ಹಾಕ್ಕೊಳ್ತೇನೆ. ಸಾಧಾರಣ 1 ಕಪ್ ಆಗುವಷ್ಟು ಇದೆ. ನಾನು 3/4 ಕಪ್ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ರುಚಿ ಬ್ಯಾಲೆನ್ಸಿಗೆ. ಹಾಗೆ ಸ್ವಲ್ಪ ನೀರು ಹಾಕಿದ್ದೇನೆ, ಬೆಲ್ಲ ಕರಗಲಿಕ್ಕೋಸ್ಕರ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಕರಗಿ ಕಾಯಿಯ ಜೊತೆ ಸ್ವಲ್ಪ ಪಾಕ ಬಂದರೆ ಸಾಕು. ತುಂಬ ಹೊತ್ತು ಪಾಕ ಬರಲಿಕ್ಕೆ ಬಿಡೋದು ಬೇಡ. ಜಸ್ಟ್ ಕರಗಿ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಹಾಗೆ ಡ್ರೈ ಕೂಡ ಆಗಿದೆ. ಇಷ್ಟ ಆದ್ರೆ ಸಾಕು. ಇನ್ನು ತುಂಬಾ ಡ್ರೈ ಆಗೋದು ಬೇಡ. ಇದನ್ನ ಇಳಿಸ್ಕೊಳ್ತೇನೆ ಕೆಳಗೆ. ಕಾಯಿ ಬೆಲ್ಲ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಜಜ್ಜಿ ಹಾಕೊಳ್ತೇನೆ. ತುಂಬಾ ಪರಿಮಳವಾಗಿ ಬರ್ತದೆ ನಮ್ಮ ಪತೋಳಿ. ಒಂದು 7-8 ಏಲಕ್ಕಿ. ಏಲಕ್ಕಿ ಸಿಪ್ಪೆ ಬಿಡಿಸಿದ್ದನ್ನೇ ಎಂತ ಮಾಡ್ತೀರಿ? ಚಾಕ್ ಹಾಕ್ತೀರಾ? ನಾನೆಲ್ಲೋ ಕೇಳ್ಪಟ್ಟೆ ಏಲಕ್ಕಿಗೆ ತುಂಬ ಔಷಧ ಎಲ್ಲ ಹೊಡಿತಾರಂತೆ. ಹೊರಗಡೆ ಸಿಪ್ಪೆ ಕೆಮಿಕಲ್ ಇರ್ತದೆ. ಹಾಗಾಗಿ ಅದನ್ನ ಚಾ ಪುಡಿಗೆ ಹಾಕೋದು ಬೇಡ ಅಂತ ಹೇಳ್ತಾರೆ ಕೆಲವೊಬ್ರು. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಜಜ್ಜಿರುವ ಏಲಕ್ಕಿಯನ್ನು ಕಾಯಿ ಬೆಲ್ಲ ಪಾಕಕ್ಕೆ ಹಾಕಿದ್ದೇನೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅವಲಕ್ಕಿ ಹಾಗೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ಇದನ್ನು ಕಲ್ಲಲ್ಲಿ ಹಾಕಿ ರುಬ್ಕೊಳ್ತೇನೆ. ಈಗ ಅವಲಕ್ಕಿ ಹಾಗೆ ಅಕ್ಕಿನ ಕಲ್ಲಲ್ಲಿ ಹಾಕ್ತಾ ಇದ್ದೇನೆ. ನೆನೆಸಿಟ್ಟಿರುವ ನೀರನ್ನು ಕೂಡ ಹಾಕ್ಕೊಳ್ಬೋದು, ಪೂರ ಬೇಡ, ಮತ್ತು ಅರಿಯುವಾಗ ಕಷ್ಟ ಆಗ್ತದೆ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನುಣ್ಣಗೆ ಇದನ್ನು ಹರ್ಕೊಳ್ಬೇಕು. ಸ್ವಲ್ಪ ಉಪ್ಪು.
ಈ ರೀತಿ ಗಟ್ಟಿಯಾಗಿ ನುಣ್ಣಗೆ ಅರ್ದಿದ್ದಾಗಿದೆ. ಒಂದು ಪಾತ್ರೆಗೆ ತೆಕ್ಕೊಳ್ತೇನೆ. ಎಲೆ ಎಲ್ಲ ಒರೆಸಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ರೆಡಿ ಮಾಡಿರುವಂತಹ ಹಿಟ್ಟನ್ನು ಹಾಕ್ಕೊಳ್ತೇನೆ. ಇದನ್ನ ತೆಳ್ಳಗೆ ಹೀಗೆ ಹರಡಬೇಕು. ತುಂಬ ತೆಳ್ಳಗೆ ಆದ್ರೂ ಆಮೇಲೆ ಕಾಯಿ ಬೆಲ್ಲ ಹಾಕಿದ್ಮೇಲೆ ಹರಿದು ಹೋಗೋ ಸಾಧ್ಯತೆ ಇರ್ತದೆ. ಈ ರೀತಿ ಹರಡ್ಕೊಂಡೆ ನಂತರ ಈ ಕಾಯಿ ಬೆಲ್ಲ ಪಾಕ ಮಾಡಿಟ್ಟಿದ್ದೇನಿದೆ ಅದನ್ನ ಸ್ವಲ್ಪನೇ ಹಾಕ್ಕೊಳ್ತೇನೆ. ಎಲ್ಲ ಕಡೆ ಸರಿಯಾಗಿ ಹರಡಬೇಕು. ಅರ್ಧ ಭಾಗಕ್ಕೆ ಮಾತ್ರ ಹಾಕಿದ್ದೇನೆ ನಾನೀಗ. ನಂತರ ಈ ರೀತಿಯಾಗಿ ಮಾಡಿಸ್ಕೊಳ್ತೇನೆ. ಇನ್ನೊಂದು ವಿಧಾನದಲ್ಲಿ ತೋರಿಸ್ತೇನೆ ಈಗ. ಅದೇ ರೀತಿ ಹಿಟ್ಟನ್ನು ಹಾಕೊಳ್ಳೋದು. ನಂತರ ಕಾಯಿ ಬೆಲ್ಲ ಪಾಕವನ್ನ ಈ ಕಡೆ ಉದ್ದಕ್ಕೆ ಈ ರೀತಿ ಹಾಕೊಳ್ಬೇಕು. ನಂತರ ಈ ರೀತಿಯಾಗಿ ಮಡಿಸಿದ್ರೆ ಆಯ್ತು. ಉಳಿದಿದ್ದನ್ನೆಲ್ಲ ಇದೇ ರೀತಿ ರೆಡಿ ಮಾಡ್ಕೊಳ್ತೇನೆ. ಹಿಟ್ಟು ಹಾಗೆ ಕಾಯಿ ಪಾಕ ಏನು ಮಾಡಿದಿದೆ ಎಲ್ಲ ಕರೆಕ್ಟಾಗಿ ಆಗಿದೆ. ಯಾವುದು ಕೂಡ ಜಾಸ್ತಿ ಉಳಿದಿಲ್ಲ. ಒಂದು 10ರಿಂದ 15ರವರೆಗೆ ಆಗಿರ್ಬೋದೇನೋ, ನಾನು ಲೆಕ್ಕ ಮಾಡಿಲ್ಲ. ಒಂದು 10-15 ಅಂತೂ ಆಗಿರ್ಬೋದು ಕಡುಬು. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದರಲ್ಲಿ ಈಗ ಮಾಡಿರುವಂತಹ ಪತೋಳಿಯನ್ನೆಲ್ಲ ಜೋಡಿಸ್ತೇನೆ. ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ತೇನೆ. ಅರ್ಧ ಗಂಟೆ ಆಯಿತು, ತೆಗೆದು ನೋಡ್ತೇನೆ ಬೆಂದಿದೆಯಾ ಅಂತ. ಎಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಹಾಗೆ ಎಲ್ಲ ಬೆಂದ ಹಾಗೆ ಕಾಣಿಸ್ತಾ ಉಂಟು. ಇದನ್ನು ಇಳಿಸಿ ತೆಗೆದು ಕೆಳಗಿಡ್ತೇನೆ. ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಮತ್ತೆ ತೆಗೆಯುವ. ಬಿಸಿ ಬಿಸಿ ಇರುವಾಗ ಇದನ್ನು ತೆಗಿಲಿಕ್ಕೆ ಕಷ್ಟ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಹೀಗೆ ಓಪನ್ ಮಾಡಿ ಗೆಣಸಲೆ ಅಥವಾ ಪತೋಳಿ ರೆಡಿಯಾಗಿದೆ. ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೇನೆ. ಎಲೆಯಿಂದ ತೆಗೆದು ಬಾಳೆಲೆಯ ಮೇಲೆ ಹಾಕಿ ಇಟ್ಕೊಂಡಿದ್ದೇನೆ. ಮೇಲ್ಗಡೆಯಿಂದ ತುಪ್ಪವನ್ನು ಹಾಕಿ ಸರ್ವ್ ಮಾಡಬೇಕು. ಮನೆಯಲ್ಲೇ ತಯಾರಿಸಿದಂತಹ ಫ್ರೆಶ್ ತುಪ್ಪ ಇದೆ, ಹಾಕ್ಕೊಳ್ತಾ ಇದ್ದೇನೆ. ಹೇಗೆ ಬಂದಿದೆ ಅಂತ ನೋಡುವ. ಕಾಯಿ ಬೆಲ್ಲ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಲೇಯರ್ ಕೂಡ ಹೊರಗಡೆದು ತೆಳ್ಳಗೆ ಬಂದಿದೆ, ತುಂಬ ದಪ್ಪ ಆಗಿಲ್ಲ. ತುಪ್ಪದ ಜೊತೆ ತಿಂದು ನೋಡುವ. ಎಲ್ಲವೂ ಕೂಡ ಹದವಾಗಿದೆ, ಪರ್ಫೆಕ್ಟ್ ಆಗಿದೆ. ಖಂಡಿತ ನೀವು ಈ ವಿಧಾನವನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇವತ್ತಿನ ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.